ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇವತ್ತು 7ನೇ ತರಗತಿಯ 8ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟದ ಭಾಗಲಬ್ಧ ಸಂಖ್ಯೆಗಳು ಅದರಲ್ಲಿ ಅಭ್ಯಾಸ 8.1 1ರಿಂದ 5ರವರೆಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಸವಿವರವಾಗಿ ನೋಡಿದ್ದೇವೆ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ 6ನೇ ಕ್ವಶನ್. ಈ 6ನೇ ಪ್ರಶ್ನೆಯಲ್ಲಿ ಏನೈತೆ ನೋಡ್ಕೋಬಹುದು. ಮುಂದಿನವುಗಳಲ್ಲಿ ಯಾವ ಜೋಡಿಗಳು ಒಂದೇ ಭಾಗಲಬ್ಧ ಸಂಖ್ಯೆಯನ್ನು ಸೂಚಿಸುತ್ತವೆ? ಅರ್ಥ ಆಗತ್ತೆ ಮಕ್ಕಳೇ? ಮುಂದಿನವುಗಳಲ್ಲಿ ಯಾವ ಜೋಡಿಗಳು ಒಂದೇ ಭಾಗಲಬ್ಧ ಸಂಖ್ಯೆಯನ್ನು ಸೂಚಿಸುತ್ತವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಹಾಗಾದರೆ ಒಟ್ಟು ಇಲ್ಲಿ ಎಷ್ಟು ಇವು ಅದಾವೆ ಅಂತಂದರೆ ಉಪಪ್ರಶ್ನೆಗಳು 1ರಿಂದ ಹಿಡಿದು ಏನಪ್ಪ ಅಂತಂದರೆ 7ರವರೆಗೆ ಇದಾವೆ. ಅಂದರೆ -7/21 ಮತ್ತು 3/9 ಇವನ್ನೆಲ್ಲ ಏನು ಮಾಡ್ಬೇಕಂತಂದರೆ ಇವು ಒಂದೇ ಭಾಗಲಬ್ಧ ಸಂಖ್ಯೆ ಹೊಂದಿದಾವು ಇಲ್ಲೋ ಅಂತ ತಿಳಿಸ್ಬೇಕಾಗೈತಿ. ಅರ್ಥ ಆಯ್ತಾ? ಹಾಗಾದರೆ ಛೇದಗಳು ಚೇಂಜ್ ಆದಾಗ ಏನು ಮಾಡ್ಬೇಕಂತಂದರೆ ನಾವು ಲಸ ತೊಗೊಂಡು ಮಾಡೋದು ಒಂದು ವಿಧಾನ ಇದೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಈಗ 1ರಿಂದ 7ರವರೆಗೆ ಏನಪ್ಪ ಅಂದರೆ ಎಲ್ಲ ಪ್ರಶ್ನೆಗಳನ್ನು ನಾನು ಒಂದು ಕಚ್ಚಾ ಬುಕ್ನಲ್ಲಿ ಬರ್ಕೊಂಡನಿ. ಇದೇ ಪ್ರಶ್ನೆಗಳನ್ನು ಹಾಕ್ಕೊಂಡನಿ. ಆಮೇಲೆ ಇವುಗಳನ್ನು ಸವಿವರವಾಗಿ ವಿವರಣಾತ್ಮಕವಾಗಿ ಬಿಡಿಸಿದ್ದೇನೆ. ಓಕೆ, ಹಾಗಾದರೆ ಫಸ್ಟ್ 1ನೇ ಕ್ವಶನ್ ಇದೆ. -7/21 ಮತ್ತು 3/9. ಓಕೆ, ಇದು ಒಂದೇ ಭಾಗಲಬ್ಧ ಸಂಖ್ಯೆಯನ್ನು ಹೊಂದಿದಾವೋ ಅಥವಾ ಸಮ ಅದಾವೋ ಇಲ್ಲೋ ಅಂತ ಕೇಳತ್ತಾರ ಅವ್ರು. ಅರ್ಥ ಆಗತ್ತಾ? ಸಮ ಇದ್ದರೆ ಸಮ ಅಂತ ಹೇಳ್ಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೇಕು. ಅಥವಾ ಅದೇ ರೀತಿ ಏನಪ್ಪ ಅಂದರೆ ಒಂದೇ ಭಾಗಲಬ್ಧ ಸಂಖ್ಯೆಯನ್ನು ಹೊಂದಿದ್ದಾವೆ ಅಂತ ಹೇಳ್ಬೋದು ಅಥವಾ ಹೊಂದಿಲ್ಲ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಫಸ್ಟ್ ಒಂದು ಕ್ವಶನ್ ನೋಡಿರಿ. -7/21 ಮತ್ತು 3/9 ಅಂತಿದೆ. ಅದನ್ನು ಹೊಳ್ಳಿ ಹಚ್ಕೊಂಡನ. ಇಲ್ಲಿ 21 ಮತ್ತು 9 ಏನಪ್ಪ ಅಂತಂದರೆ ಛೇದಗಳು ಎರಡೂ ಒಂದೇ ಇಲ್ಲದೆ ಇದ್ದಾಗ ಅವಾಗ ಲಸ ತಗೋಬೇಕು. ಅದೇ 21 ಮತ್ತು 9 ಏನಪ್ಪ ಅಂತಂದರೆ ಬರ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ 21, 9 ಯಾವ ಮಗ್ಗಿಲೇ ಭಾಗ ಹೊಕ್ಕಾವ ನೋಡ್ಕೋಬೇಕು. ನೋಡಿರಿ, 3 7 21, 3 3 9. ಓಕೆ, ಹಾಗಾದರೆ 7 ಇಲ್ಲಿ 7 3 ಉಳಿತಿ. 7 7ರಲ್ಲೇ ಭಾಗ ಹೋಗತ್ತೆ. 7 1 7. ಹೌದಾ? 3ಕ್ಕೆ 3 ಇಟ್ಟು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 3ಲೇ ಭಾಗ ಹೋಗುತ್ತೆ. ಯಾಕಂದರೆ ಇಲ್ಲಿ 3 ಇದೆ, 3ಲೇ ಭಾಗ ಹೋಗುತ್ತೆ. 1ಕ್ಕೆ 1 ಇಟ್ಟು 3 1 3. ಹಾಗಾದರೆ 3 × 7 × 3 ಇಲ್ಲಿ ಹಚ್ಕೊಂಡ. ಈ 3 ಏನಪ್ಪ ಅಂದರೆ ಗುಣಾಕಾರ ಚಿಹ್ನೆ ಹಾಕಿ ಇಲ್ಲಿ ಹಾಕೊಂಡನಿ. ಹಾಗಾದರೆ 3 7 21, 21 3ಲೇ ಎಷ್ಟು ಅಂದರೆ 63. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂತಂದರೆ ಈ 63ನ ಛೇದದಲ್ಲಿ ಬರ್ಕೋಬೇಕು ಎರಡು ಕಡೆ. ಅಂದರೆ -7/21 ಕೆಳಗೆ ಮತ್ತು 3/9 ಕೆಳಗೆ 63 ಏನು ಮಾಡ್ಬೇಕಂದ್ರೆ ಛೇದದಲ್ಲಿ ಬರ್ಕೋಬೇಕು. ಈ 63 ಬರೋ ಹಾಗೆ ನಾವು 21ರಿಂದ ಒಮ್ಮೆ 9ರಿಂದ ಒಮ್ಮೆ ಅಂಶಕ್ಕೆ ಗುಣಾಕಾರ ಮಾಡಬೇಕು. ನೋಡಿರಿ, 21 ಎಷ್ಟಲೇ 63, 21 3ಲೇ 63. ಅರ್ಥ ಆಯ್ತಾ? ಹಾಗಾದರೆ 9 ಎಷ್ಟಲೇ 63, 9 7 63. ಅರ್ಥ ಆಯ್ತಾ? ಹಾಗಾದರೆ -7 × 3 ಇಲ್ಲಿ ಉಳಿತಿ, 3 × 7 ಇಲ್ಲಿ ಉಳಿತಿ. ಹಾಗಾದರೆ 7 3ಲೇ 21. ಯಾ 21? -21, ಯಾಕಂದರೆ ಮೈನಸ್ ಇದೆ. 3 7 21. ಹಾಗಾದರೆ ಇಲ್ಲಿ ಯಾವ ಚಿಹ್ನೆನೂ ಇಲ್ಲ, +21 ಇದ್ದ ಹಾಗೆ ಅದು. ಛೇದಗಳು ಸಮ ಅದಾವೆ, ಆದರೆ ಅಂಶಗಳು ಸಮ ಇಲ್ಲ. ಯಾಕೆ? ಇಲ್ಲಿ -21 ಇದೆ, ಇಲ್ಲಿ +21 ಇದೆ. ಹಾಗಾದರೆ ಇವು ಒಂದೇ ಭಾಗಲಬ್ಧ ಸಂಖ್ಯೆಯನ್ನು ಹೊಂದಿಲ್ಲ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು? ಒಂದೇ ಭಾಗಲಬ್ಧ ಸಂಖ್ಯೆಯನ್ನು ಹೊಂದಿಲ್ಲ ಅಂತ ಹೇಳ್ಬೋದು, ಅಥವಾ ಸಮವಿಲ್ಲ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಇನ್ನು 2ನೇ ಕ್ವಶನ್ ನೋಡ್ಕೋಬೇಕು. ಏನಿದೆ ಅಂದರೆ -16/20 20/-25 ಐತೆ. ಹಾಗಾದರೆ ಇದನ್ನು 20 ಮತ್ತು 25 ಏನು ಮಾಡ್ಬೇಕಂತಂದರೆ ನಾವು ಲಸ ತಗೋಬೇಕು. ಹಾಗಾದರೆ 5ರ ಮಧ್ಯೆ 5 4 20 ಅಂದರೆ ಲಸ ತಗೋಬೇಕಂದ್ರೆ ಭಾಗ ಮಾಡಬೇಕು. 5 4 20, 5 5 25. ಅರ್ಥ ಆಯ್ತಾ? ನೆಕ್ಸ್ಟು 4 1 4, ಆಮೇಲೆ 5ಕ್ಕೆ 5, ಯಾಕಂದರೆ ಭಾಗ ಹೋಗಿಲ್ಲ. ಮತ್ತು ಈ 5ರಿಂದ ಭಾಗ ಹೋಗುತ್ತೆ. 5 ಏನಪ್ಪ ಅಂದ್ರೆ 1ಕ್ಕೆ 1, 5 1 5. ಅರ್ಥ ಆಯ್ತಾ? ಹಾಗಾದರೆ 5 4 5 ಉಳಿದಿಲ್ಲ, ಇವನು ಗುಣಾಕಾರ ಚಿಹ್ನೆ ಹಚ್ಕೊಂಡು ಇಟ್ಕೋಬೇಕು. 5 × 4 × 5 ಅಂದರೆ ಗುಣಿಸಿ ಇಟ್ಕೋಬೇಕು. 5 4 20, 25 100. ಇದನ್ನು ಏನು ಮಾಡ್ಕೋತಾನೆ ಅಂದರೆ ಛೇದದಲ್ಲಿ ಬರ್ಕೋತಾನೆ 100. ಹೌದಾ? ಯಾಕೆ ಲಸ ತಗೋತಾನೆ ಅಂದರೆ ಛೇದಗಳು ಸಮ ಮಾಡ್ಕೊಂಡಾಗ ಯಾವ ದೊಡ್ಡದು ಯಾವ ಸಣ್ಣದು, ಅಥವಾ ಇಲ್ಲಿ ಏನಪ್ಪ ಅಂತಂದರೆ ಇನ್ನೂ ಒಂದು ರೀತಿ ಹೊಲ್ಕೋಬೋದು. ಅಂದರೆ ಒಂದೇ ಭಾಗಲಬ್ಧ ಸಂಖ್ಯೆ ಹೊಂದಿದಾವು ಇಲ್ಲೋ ಅಂತ ಅರ್ಥ ಮಾಡ್ಕೋಬೋದು. ಹಾಗಾದರೆ ಇಲ್ಲಿ ನೋಡ್ರಿ ಏನು ಬರ್ತದೆ ಅಂತಂದರೆ 20 ಎಷ್ಟಲೇ 100, 25 100. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ 25 100, 25 4 100. ಅರ್ಥ ಆಯ್ತಾ? ಹಾಗಾದರೆ 16 5 80, ಆಮೇಲೆ 24 80. ಹಾಗಾದರೆ ಇಲ್ಲಿ ಅಂಶದಲ್ಲಿ ಏನಪ್ಪ ಅಂತಂದರೆ ಮೈನಸ್ ಇದೆ, ಇಲ್ಲಿ ಛೇದದಲ್ಲೂ ಮೈನಸ್ ಇದ್ದಂಗೆ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಛೇದದಲ್ಲಿ ಮೈನಸ್ ಇದೆ, ಅಂಶದಲ್ಲೂ ಮೈನಸ್ ಇದ್ದಂಗೆ. ಇವೆರಡೂ ಏನಪ್ಪ ಅಂತಂದರೆ ನಾವು ಸಮ ಅಂತ ಹೇಳಬೇಕು. ಅಂದರೆ ಒಂದೇ ರೀತಿ ಭಾಗಲಬ್ಧ ಸಂಖ್ಯೆಯನ್ನು ಹೊಂದಿದೆ ಅಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ 3rd ಒನ್ ನೋಡ್ಕೋಬೇಕು ನೀವು. ಏನು ಕೊಟ್ಟಾರಂತಂದರೆ -2/-3 2/3 ಅಂತ ಕೊಟ್ಟಾರ.
ಹೌದಾ, ಇಲ್ಲಿ ನಾನು ಡೈರೆಕ್ಟಾಗಿ ಬರೆದ್ಬಿಡ್ತೇನೆ. ಏನಂತಂದರೆ ಈ ಮೈನಸ್ ಕ್ಯಾನ್ಸಲು 2/3 ಈಸ್ಕೊಲ್ ಟು ಥ್ರೂ 2/3 ಮತ್ತು ಈ 2/3 ಬರ್ಕೊಂಡೆ. ಇವೆರಡೂ ಏನಪ್ಪ ಅಂತಂದರೆ ಸಮವಾಗಿದ್ದಾವೆ. ಹಾಗಾದರೆ ಇವೆರಡೂ ಏನಪ್ಪ ಅಂದರೆ ಒಂದೇ ಭಾಗಲಬ್ಧ ಸಂಖ್ಯೆ ಹೊಂದಿದ್ದಾವೆ. ಅಂದರೆ 2/3 ಒಂದೇ ರೀತಿ ಭಾಗಲಬ್ಧ ಸಂಖ್ಯೆನ ಹೊಂದಿದ್ದಾವಂತ ಹೇಳ್ಬೋದು. ನೆಕ್ಸ್ಟ್ -3/5 ಮತ್ತು -12/20 ಅಂತಿದೆ. ಅರ್ಥ ಆಯ್ತಾ? ಹಾಗಾದರೆ ಇವನು ಎರಡು ಲಸ ತೊಗೋತಾನೆ ನಾನು. ಹೌದಾ, ಲಸ ತೊಗೊಂಡಾಗ ಏನಾಗತ್ತೆ, 5 ಮತ್ತು 20 ಲಸ ತೊಗೊಂಡಾಗ 5 ಒಂದಲೇ 5, 5 4 20, ಆಮೇಲೆ 4ರಲ್ಲೇ ಭಾಗ ಹೋಗತ್ತೆ, ಯಾಕಂದರೆ 4 ಉಳಿದೈತಿಲ್ಲಿ. ಹಾಗಾದರೆ 1 1 4 1 4. ಹಾಗಾದರೆ 5 × 4 5 × 4 ಇದನ್ನ ಮೇಲೆ ಇಲ್ಲಿ ಏನಿದೆಯಲ್ಲ ಅದನ್ನು ಕೆಳಗೆ ಹಚ್ಕೊಂಡನೆ. 5 4 20. ಅರ್ಥ ಆಯ್ತಾ? ಹಾಗಾದರೆ 5 4 20 ಅಂದಾದಮೇಲೆ ಛೇದದಲ್ಲಿ 20 20 ಅಂತ ಇಟ್ಕೊಂಡಾನೆ. ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಬೇಕಂಗಾದ್ರೆ 20 20 ಇಟ್ಕೊಂಡ್ಮೇಲೆ ಇಲ್ಲಿ ಏನಪ್ಪ ಅಂದರೆ 5ರಲ್ಲಿ ಗುಣಿಸಿದಾಗ ಅಂಶವನ್ನು ಗುಣಿಸಿದಾಗ 20 ಬರಬೇಕು. 5 4 20 ಬಂತಾ? ನೆಕ್ಸ್ಟ್ 21 20. ಇನ್ನು ಅಂಶದಲ್ಲಿ ಏನಿದೆಯಲ್ಲ -3 × 4 -12 × 1 ಇವನು ಎರಡು ಗುಣಿಸ್ಕೋಬೇಕು. -3 × 4 ಎಷ್ಟತಿ? 3 4 12 -12. ಆಮೇಲೆ ಆ -12 × 1 ಏನಪ್ಪ ಅಂದ್ರೆ -12. 12 ಒಂದಲೇ 12. ಈ ಚಿಹ್ನೆ ಮೈನಸ್ ಚಿಹ್ನೆಗೆ ಮೈನಸ್ ಚಿಹ್ನೆ ಇಟ್ಟನಿ. ಹಂಗಾದ್ರೆ -12/20 -12/20 ಇವೆರಡೂ ಏನಪ್ಪ ಅಂತಂದರೆ ಸಮವಾಗಿದೆ ಅಂತ ಹೇಳಬಹುದು. ಅಂದರೆ ಒಂದೇ ಭಾಗಲಬ್ಧ ಸಂಖ್ಯೆಯನ್ನು ಹೊಂದಿದೆ ಅಂತ ಹೇಳಬಹುದು. ನಾವು ಈ ರೀತಿಯೂ ಮಾಡ್ಕೋಬೋದು. ನೆಕ್ಸ್ಟ್ 5ನೇದು ನೋಡ್ಕೋಬೋದು ನೀವು. ಇಲ್ಲಿ 5ನೇದು ಏನಿದೆ, ಇಲ್ಲಿ ನೋಡ್ರಿ 8/-5 -24/15. ಈ 5 ಮತ್ತು 15 ಲಸ ತಗೋಬೇಕು. 5 ಒಂದಲೇ 5, 5 3 15. ಇನ್ನು 1 3 ಉಳಿತಿ. ಇದು 3 ಇರೋದ್ರ ಸಲುವಾಗಿ 3 ಭಾಗ ಹೋಗುತ್ತೆ. ಇಲ್ಲಿ 1ಕ್ಕೆ 1 ಇಟ್ಟು 3 1 3. ಓಕೆ, ಇನ್ನು 5 ಮತ್ತು 3 ಉಳಿತಿ. ಇವ್ನು ಎರಡು ಗುಣಿಸಿಟ್ಟಾಗ 15 ಬಂತು. ಛೇದದಲ್ಲಿ ಏನು ಮಾಡ್ಕೋತಾನೆ ಅಂದರೆ 15 ಬರ್ಕೋತಾನೆ. ಅರ್ಥ ಆಯ್ತಾ? ಛೇದದಲ್ಲಿ ಏನು ಮಾಡ್ಕೋದು 15 ಬರ್ಕೋತಾನೆ. 15 ಬರ್ಕೊಂಡ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪ ಅಂತಂದರೆ 15 ಬರೋಂಗ ನಾವು -5ರಲ್ಲೇ ಗುಣಿಸ್ಬೇಕು. 5 3 ಎಷ್ಟು 15. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ 15 1 15. ಹಾಗಾದರೆ 8ನ್ನ × 3 ಇದನ್ನು ಗುಣಿಸಬೇಕು. 8 3 24. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ -24 ಇಂಟು ಏನಪ್ಪ ಅಂತಂದರೆ 1 24 ಬಂತು. -24. ಹಾಗಾದರೆ ಛೇದದಲ್ಲಿ ಮೈನಸ್ ಇದ್ರೆ ಏನಪ್ಪ ಅಂದರೆ ಅಂಶದಲ್ಲೂ ಮೈನಸ್ ಇದ್ದಂಗೆ. ಹಾಗಾದರೆ -24 -24 ಬಂತು. ಅಂದರೆ ಒಂದೇ ರೀತಿ ಭಾಗಲಬ್ಧ ಸಂಖ್ಯೆಯನ್ನು ಹೊಂದಿದಾವಂತ ಹೇಳ್ಕೋಬಹುದು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಅಂಶದಲ್ಲೂ ಏನಪ್ಪ ಅಂದರೆ ಒಂದು ಕಡೆ ಏನಾರ ಮೈನಸ್ ಚಿಹ್ನೆ ಅಂದರೆ ಎರಡು ಕಡೆ ಮೈನಸ್ ಚಿಹ್ನೆ ಹೊಂದಿದಾಗ ಅಂತ ಅರ್ಥ ಬರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 6ನೇ ಕ್ವಶನ್ ನೋಡ್ಕೋಬೋದು. 1/3 ಮತ್ತು -1/9 ಇದೆ. ಇಲ್ಲಿ 1/3 ಮತ್ತು 1/9 ಅನ್ನು ಏನು ಮಾಡ್ಕೋತಾನಂತಂದರೆ ನೋಡ್ರಿ, ಇಲ್ಲಿ -1/9 ಅಂತಿದೆ. ಈ 3 ಮತ್ತು 9 ಲಸ ತೊಗೊಂಡಾಗ 3 1 3, 3 3 9. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 3 ಉಳಿತಿ. ಈ 3ನ್ನು ಭಾಗಿಸ್ಬೇಕಂದ್ರೆ ಮತ್ತೆ 3 ಬೇಕು ನಮಗೆ. ಇಲ್ಲಿ 1ಕ್ಕೆ 1 ಭಾಗ ಹೋಗೋದಿಲ್ಲ ಅಂತಿಟ್ಟು ಮತ್ತೆ 3 1 3. ಆಮೇಲೆ ಈ 3 ಗುಣಿಸಿಟ್ಟಾಗ ಏನಕ್ಕಂತಂದರೆ 9 ಬರ್ತೈತಿ. ಹಾಗಾದರೆ ಲಸ ಎಷ್ಟು ಬಂತಂದರೆ 9 ಬಂತು. ಇಲ್ಲಿ 9 ಇಲ್ಲಿ 9 ಇಟ್ಕೊಂಡು. ಹಾಗಾದರೆ 3 ಎಷ್ಟಲೇ ಏನಪ್ಪ ಅಂದರೆ 9. 3 3 ಏನಪ್ಪ ಅಂದರೆ 9. ಹೌದಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡ್ಕೋಬೋದು ನೀವು. 9 ಎಷ್ಟಲೇ 9. 9 1 9. ಹಾಗಾದರೆ 1 × 3 ಇಲ್ಲಿ 3 ಬಂತು. -1 × 1 ಏನಪ್ಪ ಅಂದರೆ -1 ಬಂತು. ನಾವು ಇದನ್ನು ಕಡ್ತಾ ಹೊಡೆದಾಗ ಅಥವಾ ಕನಿಷ್ಠ ರೂಪದಂಗ 3 1 3 3 ಇದು 9. ಇದು 3 3 1/3 ನಾಟ್ ಈಕ್ವಲ್ ಟು -1/9. ಅಂದರೆ ಇಲ್ಲಿ ಪ್ಲಸ್ ಒಳಗಿದೆ, ಇಲ್ಲಿ ಮೈನಸ್ ಒಳಗಿದೆ. ಇವೆರಡೂ ಈಕ್ವಾಲಿಟಿ ಹೊಂದಿಲ್ಲ. ಮತ್ತು ಛೇದಗಳು ಏನಪ್ಪ ಅಂದರೆ ಚೇಂಜ್ ಇದಾವೆ. ಒಂದೇ ರೀತಿ ಭಾಗಲಬ್ಧ ಸಂಖ್ಯೆಯನ್ನು ಹೊಂದಿಲ್ಲ ಅಂತ ಇಲ್ಲಿ ನೀವು ಬರ್ಕೋಬಹುದು, ಅಥವಾ ಸಮವಿಲ್ಲ ಅಂತಲೂ ಹೇಳ್ಬೋದು. ಎರಡರೊಳಗೆ ಒಂದು ಬರೆದ್ರೂ ನೀವು ಏನಪ್ಪ ಅಂದರೆ ನಡೆಯುತ್ತೆ. ಇನ್ನು ನೆಕ್ಸ್ಟು -5/-9. ಆಮೇಲೆ ಏನಪ್ಪ 5/-9 ಅಂತಿದೆ. ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಕ್ಯಾನ್ಸಲ್ ಆದ ಕೂಡಲೇ ಏನಪ್ಪ ಅಂದರೆ ಈ ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ. 5/9 ಅಷ್ಟು ಉಳಿತಿ. ಆಮೇಲೆ ಇಲ್ಲಿ 5/-9 ಬಂತು. ಹೌದಾ? ಇಲ್ಲಿ -9 ಬರುತ್ತೆ. ಹಾಗಾದರೆ ಇಲ್ಲಿ -9 ಇಟ್ಕೊಂಡೆ 5 ಇಟ್ಕೊಂಡೆ. ಇವೆರಡು ಮೈನಸ್ ಕ್ಯಾನ್ಸಲ್ ಆಗಿ 5/9 ಬಂತು. ಅರ್ಥ ಆಯ್ತಾ? ಹಾಗಾದರೆ ಈಗೇನಕ್ಕಂತಂದರೆ ಇಲ್ಲಿ ಮೈನಸ್ ಒಳಗಿದೆ, ಈ ಪ್ಲಸ್ ಒಳಗಿದೆ. ಇದು ನಾಟ್ ಈಕ್ವಲ್ ಟು ಅಂದರೆ ಒಂದೇ ರೀತಿ ಭಾಗಲಬ್ಧ ಸಂಖ್ಯೆ ನಾವು ಹೊಂದಿಲ್ಲ ಅಥವಾ ಸಮವಿಲ್ಲ ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ 7ನೇ ಪ್ರಶ್ನೆಯನ್ನು ನೋಡ್ಕೋಣ. ನೋಡಿ, ಇಲ್ಲಿ 7ನೇ ಪ್ರಶ್ನೆ ಏನು ಕೊಟ್ಟಾರಂದರೆ, ಮುಂದೆ ನೀಡಿರುವ ಭಾಗಲಬ್ಧ ಸಂಖ್ಯೆಗಳನ್ನು ಸರಳ ರೂಪಕ್ಕೆ ತನ್ನಿ ಅಥವಾ ಸರಳ ರೂಪದಲ್ಲೇ ಬರಿ. ಸರಳ ರೂಪಕ್ಕೆ ತನ್ನಿ ಅಂದರೂ ಒಂದೇ, ಕನಿಷ್ಠ ರೂಪಕ್ಕೆ ತನ್ನಿ ಅಂದರೂ ಒಂದೇ, ಆದರ್ಶ ರೂಪಕ್ಕೆ ತನ್ನಿ ಅಂತಂದರೂ ಒಂದೇ. ಹೌದಾ? ಹಾಗಾದರೆ ಭಾಗಸ್ರ ಅಂತಂದರೂ ಒಂದೇ. ಕನಿಷ್ಠ ರೂಪ ಅಂತಂದರೆ ಏನಪ್ಪ ಅಂದರೆ ಸರಳ ರೂಪ ಅಂತಂದ್ರೆ ಏನು, ಒಮ್ಮೆ ನೀನು ಸರಳ ರೂಪಕ್ಕೆ ತಂದ ಮೇಲೆ ಅದು ಮತ್ತೊಂದು ಸಂಖ್ಯೆಯಿಂದ ಭಾಗ ಹೋಗಬಾರ್ದು. ಅದು ಅರ್ಥ ಆಯ್ತು ನಾ ಹೇಳೋದು? ಮತ್ತೊಂದು ಸಂಖ್ಯೆಯಿಂದ ಭಾಗ ಹೋಗಬಾರ್ದು. ಹೆಂಗೆ ಅನ್ನೋದು ಉದಾಹರಣೆ ತೋರಿಸ್ತಾನೆ ನೋಡ್ರಿ. ಇಲ್ಲೇ ಬೇಕಾದ್ರೆ ನಿಮಗೆ ಇಲ್ಲಿ 2/4 ಅಂತ ಬರಿತಾನೆ. 2 1 2 2 1/2 ಬಂತು. = 1/2.
ಟೂ ಬಂತಿದ್ದು. ಹೌದಾ? ಈ 1/2 ಎದರಿಂದ ಭಾಗ ಹೋಗತ್ತೆ ಮತ್ತೆ ಎರಡು ಒಂದೇ ಎರಡಲೇ ಆತ ಈಸ್ಕೊಲ್ ಟು 1/2 ಬಂತಿದ್ದು. ಈ 1/2 ಮತ್ತೆ ಎದರಲ್ಲಿ ಭಾಗ ಹೋಗತ್ತಾ? ಹೋಗೋದಿಲ್ಲ. ಇದೇ ಕನಿಷ್ಠ ರೂಪ, ಸರಳ ರೂಪ ಮತ್ತು ಏನಪ್ಪ ಅಂದರೆ ಆದರ್ಶ ರೂಪ. ಅರ್ಥ ಆಯ್ತಾ? ಹಾಗಾದರೆ ಅದೇ ರೀತಿ ಏನಪ್ಪ ಅಂದರೆ -8/6, 25/45, -44/72, -8/10 ಇವನ್ನೆಲ್ಲ ಮಾಡ್ರಿ ಅಂತ ಹೇಳತ್ತಾರ ಅವ್ರು. ಅರ್ಥ ಆಯ್ತಾ? ಹಾಗಾದ್ರೆ 7ನೇದಕ್ಕೆ 4 ಉಪಪ್ರಶ್ನೆಗಳದಾವು, ಅವಕ್ಕೆ ಆನ್ಸರ್ ನೋಡ್ಕೋಣ. ಇಲ್ಲಿ -8/6 ಅಂತಿದೆ ನೋಡ್ರಿ. ಇದು ಎಷ್ಟರಲ್ಲಿ ಹೋಗತ್ತೆ? 2 4 ಅಂದರೆ ಇಲ್ಲಿ ಅಂಶ ಮತ್ತು ಛೇದ ಒಂದೇ ಸಂಖ್ಯೆಯಿಂದ ಅಥವಾ ಒಂದೇ ಅಂಕಿಯಿಂದ ಭಾಗ ಹೋಗ್ಬೇಕು. 2 4 8, 2 3 6, -4/3. ಇಲ್ಲಿ ಮೈನಸ್ ಇದೆ, -4/3 ಅಂತ ಬಂತು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ 25/45 ಐತಿದೆ. ಏನಪ್ಪ ಅಂದರೆ ನೋಡ್ರಿ, ಯಾವ ಇದರಲ್ಲಿ ಹೋಗತ್ತೆ? 5 5 25, 5 9 45 = 5/9 ಅಂತ ಬಂತು. ಇಲ್ಲಿ -4/3 ಆಮೇಲೆ 5/9 ಮತ್ತೆ ಯಾವ ಸಂಖ್ಯೆಯಿಂದನೋ ಅಥವಾ ಯಾವ ಅಂಕಿಯಿಂದನೋ ಇವು ಭಾಗ ಹೋಗೋದಿಲ್ಲ. ಇದೇ ಸರಳ ರೂಪ. ಅರ್ಥ ಆಯ್ತಾ? ನೆಕ್ಸ್ಟ್ -44/72 ಅಂತಿದೆ. ಹಾಗಾದರೆ ಇದು ಎಷ್ಟರಲ್ಲೇ ಹೋಗತ್ತಿ? ನೀವು ಹೇಳಬೇಕು. ಎಷ್ಟರಲ್ಲಿ ಹೋಗತ್ತಿ? 4 1 4 1 ಅಂದರೆ 4 11, ಆಮೇಲೆ 4 18, 4 1 4, ಆಮೇಲೆ 3 ಉಳಿತಿ, 4 8 32, 18 -11/18 ಬಂತು. ಅರ್ಥ ಆಯ್ತಾ? ನೆಕ್ಸ್ಟ್ -8/10 ಇದೆ. ಹೌದಾ? -8/10 ಯಾವುದರಿಂದ ಹೋಗತ್ತೆ? 2 4 2 5, 2 4 8, ಇದು ಕನಿಷ್ಠ ಇದು ಕಟ್ತಾ ಹೋಯ್ತೆ, 2 5 10. ಹಾಗಾದರೆ ಏನಪ್ಪ ಅಂದರೆ -4/5. ಹಾಗಾದರೆ ಇವು ಯಾವ ಸಂಖ್ಯೆಯಿಂದ ಮತ್ತೆ ನೆಕ್ಸ್ಟ್ ಬ್ಯಾಗ್ ಹೋಗೋ ಅಂತಂದರೆ ಹೋಗೋದಿಲ್ಲ. ಅದಕ್ಕೆ ಇದಕ್ಕೆ ಏನಂತಂದರೆ ಸರಳ ರೂಪ ಅಥವಾ ಕನಿಷ್ಠ ರೂಪ, ಆದರ್ಶ ರೂಪ ಅಂತ ನಾವು ಕರಿಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ 8ನೇ ಕ್ವಶನನ್ನು ನೋಡೋಣ ಏನಿದೆ ಅಂತ. ನೀವು 8ನೇ ಪ್ರಶ್ನೆಯನ್ನು ನೋಡ್ಕೋಬೋದು. ಖಾಲಿ ಜಾಗವನ್ನು ಸೂಕ್ತವಾದ ಸಂಕೇತ, ಇದು ದೊಡ್ಡದು. ಇದು ಒಂದೇ ಕೊಟ್ಟಿದ್ದೇನು ಅಂದರೆ ದೊಡ್ಡದು. ಇದು ಏನಪ್ಪ ಅಂದರೆ ಚಿಕ್ಕದು ಈ ಕಡೆ. ಹೌದಾ? ಅಥವಾ ಸಮಚಿಹ್ನೆಯನ್ನು ಬಳಸಿ ಭರ್ತಿ ಮಾಡಿ. ಈ ಥರ ದೊಡ್ಡದು ಯಾವುದು, ಚಿಕ್ಕದು ಯಾವುದು, ಅಥವಾ ಎರಡು ಸಮ ಯಾವುದವು ಅನ್ನೋದು ಏನು ಮಾಡ್ರಿ ಅಂತಂದರೆ ಖಾಲಿ ಸ್ಥಳದಲ್ಲಿ ಏನು ಮಾಡ್ರಿ ಅಂತಂದರೆ ಭರ್ತಿ ಮಾಡಿ ಅಂತ ಹೇಳ್ತಾರೆ. ನಾವು ಡೈರೆಕ್ಟ್ ನಿಮ್ಗೆ ಇದರ ದೊಡ್ಡದು ಸಣ್ಣದು ಅಂತ ಭರ್ತಿ ಮಾಡಿ ತೋರಿಸೋದಿಲ್ಲ. ಯಾಕಂದರೆ ಲೆಕ್ಕ ಮಾಡಿ ತೋರಿಸ್ತಾನೆ ನಾವು. ಯಾವ ರೀತಿ ಮಾಡಿದಾಗ ಇದರ ದೊಡ್ಡದು ಸಣ್ಣದು ಆಮೇಲೆ ಸಮಚಿಹ್ನೆ ಎಲ್ಲಿ ಬರ್ತದೆ ಅನ್ನೋದು ನಿಮ್ಗೆ ಸವಿವರವಾಗಿ ಗೊತ್ತಾಗತ್ತಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಈ ಸಮಸ್ಯೆಯನ್ನು ಬಿಡಿಸೋಣ. 8ನೇದ್ದು ನೋಡಿ. ಇಲ್ಲಿ ಏನು ಕೊಟ್ಟಾರೋ 1ನೇದ್ದು -5/7 ಆಮೇಲೆ 2/3. ಇಲ್ಲಿ 2/3 ಅನ್ನೋದು ದೊಡ್ಡದಂತ ಗುರುತಿಸಿದೆ ನಾ ಈಗಾಗಲೇ. ಇದು ಹೆಂಗೆ ಬಂತು ಅನ್ನೋದ ನೋಡ್ಕೋಣ. ಓಕೆ, ಇಲ್ಲಿ 7 ಮತ್ತು 3ನ ಲಸ ತೊಗೋಬೇಕು. 7 1 7, 3 3, ಈ 3 3 ಬಾ ಹೋಗತ್ತೆ, 1 1 ಇಟ್ಟೆ, 3 1 3. ಹಾಗಾದರೆ 7 3 ಉಳಿತಿ, 7 3 ಏನಪ್ಪ ಅಂತಾನೆ 21 ಲಸ. 21 ಇಲ್ಲಿ 21 ಅಂತ ಇಟ್ಕೊಂಡೆ ನಾನು. ಛೇದಗಳು ಸಮ ಬಂದು. ಹಾಗಾದರೆ ಈ 15 ಮತ್ತು 14 ಹೇಗೆ ಬಂದು ಅಂದರೆ ಈ 7 ಐತಲ್ಲ ಇಲ್ಲಿ -5/7, ಈ 7ನಿಂದ ಏನಪ್ಪ ಅಂದರೆ ನಾನು ಏನು ಮಾಡಬೇಕು? ಮಗ್ಗಿ ಹೇಳಬೇಕು. ಎಷ್ಟರ ಮಟ್ಟ? 21 ಬರೋ ಮಟ್ಟ. 7 3 21. ಓಕೆ, ಇಲ್ಲಿ ಇಂಟು 3 ಅಂತಿಟ್ಟೆ. ಮತ್ತು 3ರಿಂದ ಏನಪ್ಪ ಅಂದರೆ 21 ಬರೋ ಮಟ್ಟ ಮಗ್ಗಿ ಹೇಳಬೇಕು. 3 7 21 ಇಂಟು 7 ಅಂತಿಟ್ಟೆ. ಹಾಗಾದರೆ ಇಲ್ಲಿ -5 ಇಂಟು 3 ಎಷ್ಟಂದರೆ 5 3 15, ಮೈನಸ್ ಚಿಹ್ನೆಗೆ ಮೈನಸ್ ಇಡಬೇಕು. ನೆಕ್ಸ್ಟು 2 7 14, 14ಕ್ಕೆ 14 ಇಟ್ಟೆ, ಯಾವ ಚಿಹ್ನೆನೂ ಇಲ್ಲ. ಹಾಗಾದರೆ ಛೇದಗಳು ಸಮ ಅದಾವೆ. ಅರ್ಥ ಆಯ್ತಾ? ಹಾಗಾದರೆ ಛೇದಗಳು ಸಮ ಇದ್ದಾಗ ಇಲ್ಲಿ ಅಂಶದಲ್ಲಿ ಯಾವ್ದು ದೊಡ್ಡದಿರ್ತದೆ? ದೊಡ್ಡದು. ನೋಡಿರಿ, -15ಕ್ಕಿಂತ +14 ದೊಡ್ಡದು. ಅರ್ಥ ಆಯ್ತಾ? ಅಂದರೆ ಋಣ ಚಿಹ್ನೆಗಿಂತ ಏನಪ್ಪ ಅಂದರೆ ಧನ ಚಿಹ್ನೆ ಹೊಂದಿದಂಥ ಸಂಖ್ಯೆ ಅಥವಾ ಅಂಕಿ ಏನಪ್ಪ ಅಂದರೆ ದೊಡ್ಡದಾಗಿರ್ತದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಇದು 2/3 ಅಂದರೆ 14/21 ಅಂದರೆ 2/3 ದೊಡ್ಡದು ಅಂತ ಬರುತ್ತೆ. ಇಲ್ಲಿ ದೊಡ್ಡದನ್ನು ಗುರುತಿಸಿದ ನಾನು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ಕೋಬೋದು. -4/5 ಇಲ್ಲಿ ದೊಡ್ಡದಂತ ಗುರುತಿಸಿದಾನೆ. -5/7 ಅದೇ ಹೆಂಗೆ ಅಂತ ನೋಡ್ಕೋಣ. -5/7 ಇಲ್ಲಿ 5 7ನ ಲಸ ತಗೋತಾನೆ. 5 1 5, 7ಕ್ಕೆ 7, ಈ 7 7ರಲ್ಲೇ ಬಾ ಹೋಗತ್ತೆ, 1ಕ್ಕೆ 1 ಇಟ್ಟೆ, 7 1 7, ಇಲ್ಲಿ 5 7 ಐತಲ್ಲ ಇದನ್ನು ಗುಣಿಸ್ಬೇಕು. ಅರ್ಥ ಆಯ್ತಾ? ಅದನ್ನೇ ಏನು ಮಾಡ್ಕೊಂಡ್ರೆ 5 ಇಂಟು 7 ಅಂತ ಹಚ್ಕೊಂಡಾನೆ. 5 7 35, ಅದನ್ನು ಎರಡೂ ಕಡೆ ಏನಪ್ಪ ಅಂದರೆ -4/5 -5/7 ಕೆಳಗೆ ಏನಪ್ಪ ಅಂದರೆ ಒಂದು ಗೆರೆ ಹೊಡೆದು ಛೇದದಲ್ಲಿ ಎರಡೂ ಕಡೆ 35 35 ಅಂತ ಬರ್ಕೋಬೇಕು. ಇಲ್ಲಿ ಬಂದಿದ್ದನ್ನು. ಅರ್ಥ ಆಯ್ತಾ? ಹಾಗಾದರೆ 35 ಬರುವಂಗೆ ಒಮ್ಮೆ 5ರಲ್ಲಿ ಗುಣಿಸ್ಬೇಕು, ಆಮೇಲೆ ಒಮ್ಮೆ 7ರಲ್ಲಿ ಗುಣಿಸ್ಬೇಕು. 5 7 35. ಓಕೆ, ಇಲ್ಲಿ ಇಂಟು 7 ಅಂತ ಹಾಕಿದೆ. 7 5 35. ಓಕೆ, ಇಂಟು 5 ಅಂತ ಹಾಕಿದೆ. ಹಾಗಾದರೆ ಇಲ್ಲಿ ಅಂಶದಲ್ಲಿ ಏನು ಬಂದಿತ್ತಲ್ಲ ಇವನು ಎರಡು ಗುಣಿಸ್ಕೋಬೇಕು. -4 ಇಂಟು 7, 7 4 ಅಥವಾ 4 7 ಎಷ್ಟಂದರೆ 28 -28. ಹಾಗಾದರೆ 5 5 25 -25. ಓಕೆ, ಹಾಗಾದರೆ ಇಲ್ಲಿ ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಇದ್ರಾಗ ಯಾವ ದೊಡ್ಡದು ಯಾವ ಚಿಕ್ಕದು ಅಂತ ಹೇಳ್ಬೋದು ನಾವು. ಇಲ್ಲಿ -28 -25ಕ್ಕಿಂತ ದೊಡ್ಡದಲ್ಲ.
ಯಾಕಂದರೆ ಈ -25 ಆದಮೇಲೆ ಏನಪ್ಪ ಅಂದರೆ -26, 27, 28 ಅಂತ ಬರ್ತೈತಿ. ಓಕೆ, ಆದರೆ ಜೀರೋಕ್ಕೆ ಸೊನ್ನೆಗೆ ಯಾವುದು ಸಮೀಪ ಇರ್ತೈತಲ್ಲ ಹೌದು ಏನಪ್ಪ ಅಂದರೆ ದೊಡ್ಡದಂತ ಹೇಳಬೇಕು. ಅದಕ್ಕೆ ಇಲ್ಲಿ -25 ಏನಪ್ಪ ಅಂದರೆ ಸೊನ್ನೆಗೆ ಸಮೀಪ ಇರ್ತೈತೆ. ಅಂದರೆ -1, -2, -3, -4, -5, -6, -7 ಹೀಗೆ ಹೋಗುತ್ತಲ್ಲ, ಹಂಗೆ -25, -24, -25, -26, -27, -28 ಬರುತ್ತೆ. ಸೊನ್ನೆಗೆ ಸಮೀಪ ಇದ್ದದ್ದು ದೊಡ್ಡದಂತ ಹೇಳಬೇಕು. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಛೇದಗಳು ಸಮ ಅದಾವು. ಇಲ್ಲಿ -28ಗಿಂತ -25 ದೊಡ್ಡದು. ಅದಕ್ಕೆ ಇಲ್ಲಿ ದೊಡ್ಡ ಚಿಹ್ನೆ ಹಾಕಿದವು. -5/7 ಏನಪ್ಪ ಅಂತಂದರೆ ದೊಡ್ಡದು, -4/5 ಏನಪ್ಪ ಅಂತಂದರೆ ಚಿಕ್ಕದು. ಅರ್ಥ ಆಯ್ತಾ? ಇಲ್ಲಿ ನಾವು ಗುರ್ತ ಹಾಕ್ಬೋದು. ಇನ್ನು ನೆಕ್ಸ್ಟ್ ನೋಡೋಣ, ಮೂರನೇ ಪ್ರಶ್ನೆ ಏನೈತೆ ಅಂತೇಳಿ ನೋಡ್ಕೋಬೋದು. ನೀವು ಇಲ್ಲಿ ಏನೈತೆ ಅಂದರೆ -7/8. ಓಕೆ, ಆಮೇಲೆ 14/-16 ಅಂತೈತಿ. ಈ 8 ಮತ್ತು 16ನ ಲಸ ತಗೋತಾನೆ ನಾನು. ಈ ಲಸ ತಗೋತಾನಂತಂದರೆ ನಿಮಗೆ ಮೊದಲಿಂದ ಇವು ತಿಳ್ಕೊತಾನೆ ಬಂದಾವು. ಹೌದಾ? 8 1 8, 8 2 16 ಭಾಗ ಮಾಡಬೇಕು. ನೆಕ್ಸ್ಟ್ ಎರಡರಲ್ಲಿ ಇಲ್ಲಿ 2 ಇದೆ, 2ರಲ್ಲೇ ಭಾಗ ಹೋಗುತ್ತೆ. 1ಕ್ಕೆ 1 ಇಟ್ಟೆ, 2 1 2. ಅರ್ಥ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ 8 ಮತ್ತು 2 ಉಳಿದಿದೆ. 8 2 ಏನಪ್ಪ ಅಂದರೆ 16. ಆ 16ನ ಎರಡೂ ಕಡೆ ಏನಪ್ಪ ಅಂದರೆ ಛೇದದಲ್ಲಿ ಬರ್ಕೊಂಡಾನೆ. ಅರ್ಥ ಆಯ್ತಾ? ಹಾಗಾದರೆ ಎರಡೂ ಕಡೆ ಛೇದದಲ್ಲಿ ಈ -16 ಇಟ್ಕೋಬಾರ್ದು, ಮೊದಲು ಇದನ್ನು ಆಮೇಲೆ ಇಟ್ಕೊಂಡ ನಾನು. ಹಾಗಾದರೆ ಎರಡೂ ಕಡೆ 16 ಬಂತು. ಈ ಎರಡೂ ಕಡೆ 16 ಬಂದಾಗ ಏನಾಗುತ್ತೆ ಅಂತಂದರೆ ನೋಡ್ಕೋಬೇಕು. ಇಲ್ಲಿ 8ರಿಂದ 16 ಬರುವಂಗೆ ಗುಣಿಸ್ಕೋಬೇಕು, 16ರಿಂದ 16 ಬರುವಂಗೆ ಗುಣಿಸ್ಕೋಬೇಕು. 8 2 16, 16 1 16. ಅರ್ಥ ಆಯ್ತಾ? ಇನ್ನು ಇದನ್ನ ಗುಣಿಸ್ಕೋಬೇಕು ಅಂಶದಲ್ಲಿರುವಂಥ 7 ಮತ್ತು 2. 7 2 ಏನಪ್ಪ ಅಂತಂದರೆ 14 ಮೈನಸ್ ಏನಪ್ಪ ಅಂದರೆ 14 ಬಂತು. ಆಮೇಲೆ 14 1 14 ಅಂತ ಬಂತು. ಛೇದದಲ್ಲಿ ಮೈನಸ್ ಇದ್ದರೆ ಇಲ್ಲೂ ಮೈನಸ್. ಹಾಗಾದರೆ -14 -14 ಏನು ಬಂತಂತಂದರೆ ಇವೆರಡೂ ಸಮ ಇದಾವು. ಆಮೇಲೆ ಇಲ್ಲೂ ಏನಪ್ಪ ಅಂದರೆ ಅಂಶದಲ್ಲಿ ಅಥವಾ ಛೇದದಲ್ಲಿ ಮೈನಸ್ ಬಂದರೆ ಎರಡೂ ಕಡೆ ಮೈನಸ್ ಇರ್ತದೆ ಅಂತ ಅರ್ಥ ಮಾಡ್ಕೊಂಡು ಏನಪ್ಪ ಅಂತಂದರೆ ಇಲ್ಲಿ ಎರಡೂ ಏನಪ್ಪ ಅಂದರೆ ಸಮ ಇದಾವೆ ಅಥವಾ ಸಮ ಚಿಹ್ನೆಯನ್ನು ನಾವು ಇಲ್ಲಿ ಗುರುತಿಸ್ಬೋದು. ನೆಕ್ಸ್ಟ್ ನೋಡ್ಕೋಬೋದು ನೀವು ಏನಿದೆ ಅಂತೇಳಿ. -8/5 ಇದರಲ್ಲಿ -7/4ಗಿಂತ ದೊಡ್ಡದಂತ ಗುರುತಿಸಿದನ್ನು. ಅದು ಹೆಂಗೆ ಗುರುತಿಸೋದಂತ ಆಮೇಲೆ ಹೇಳ್ತೀನಿ. ನೋಡಿಲಿ ಹೆಂಗೆ ಗುರುತಿಸಿದಾನೆ ಅಂತೇಳಿ. 5 ಮತ್ತು 4 ಇವಕ್ರ ಲಸ ತೊಗೋಬೇಕು. 5 1 5. ಓಕೆ, ಆಮೇಲೆ ಏನಪ್ಪ ಅಂತಂದರೆ 5 1 5 ಬಂತು. ನೆಕ್ಸ್ಟ್ 4ಕ್ಕೆ 4 ಇಟ್ಟೊಂದೆ. ಹಾಗಾದರೆ ಇಲ್ಲಿ 4 ಭಾಗ ಹೋಗುತ್ತೆ. ಅದಕ್ಕೆ 4ರಲ್ಲಿ ಮತ್ತೆ ಇಲ್ಲಿ 4 ತೊಗೋಬೇಕು. 1ಕ್ಕೆ 1 ಇಟ್ಟೆ, 4 1 4, 5 4 ಉಳಿದತ್ತಲ್ಲ, ಇದನ್ನ ತೊಗೊಂಡಾಗ 5 4 20, ಲಸ 8 ಬಂತು, 20 ಬಂತು. ಆ 20 ಬಂದಿದ್ದ ಲಸ ಎರಡೂ ಕಡೆ ಏನಪ್ಪ ಅಂದರೆ ಛೇದದಲ್ಲಿ ಬರ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ ಈಗೇನು ಮಾಡಬೇಕು, 5ರಿಂದ ಒಮ್ಮೆ 20 ಬರುವಂಗೆ ಗುಣಿಸ್ಕೋಬೇಕು, 4ರಿಂದ ಒಮ್ಮೆ 20 ಬರುವಂಗೆ ಗುಣಿಸ್ಕೋಬೇಕು. 5 4 20. ಓಕೆ, ಆಮೇಲೆ 4 5 20. ಇನ್ನು 8 × 4, ಆಮೇಲೆ 7 × 5 ಅಂದರೆ ಇವು ಮೈನಸ್ ಚಿಹ್ನೆ ಆಮೇಲೆ ಹಾಕೊಂಡು ನಾವು. ಓಕೆ, 8 4 32 -32, 7 5 35 -35. ಇದರಲ್ಲಿ ಯಾವುದು ಸಣ್ಣದಿರ್ತದಲ್ಲ ಆಗಳನ್ನ ಹೇಳಿದ್ದೀನಿ, ಅದೇ ದೊಡ್ಡದಂತ ಹೇಳಿದ್ದೀನಿ. ಇಲ್ಲಿ -32/20 ಏನಪ್ಪ ಅಂದರೆ ದೊಡ್ಡದು. ಅಂದರೆ -8/5 ಏನಪ್ಪ ಅಂತಂದರೆ ದೊಡ್ಡದು ಅಂತ ನಿಮಗೆ ಹಿಂದಿನ ಒಂದು ಲೆಕ್ಕದಲ್ಲಿ ಹೇಳಿದ್ದೇನೆ ಯಾವ ರೀತಿ ದೊಡ್ಡದಂತೆ. ಹಾಗಾದರೆ ನೆಕ್ಸ್ಟ್ ಇದರ ನೋಡೋಣ. ಅಂದರೆ 5ನೇದು 1/-3 -1/4 ಅಂತಿದೆ. ಇದರಲ್ಲಿ ನೋಡ್ರಿ ಏನಿದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ 3 ಮತ್ತು 4ರ ಲಸ ತೆಗೆದಾನೆ. 3 1 3, 4ಕ್ಕೆ 4, ಆಮೇಲೆ 1ಕ್ಕೆ 1, 4 1 4, 4 3 12, 12 12 ಮತ್ತು ಏನಪ್ಪ ಅಂದರೆ ಛೇದದಲ್ಲಿ ಇಟ್ಕೊಂಡು. ಅರ್ಥ ಆಯ್ತಾ? ಹಾಗಾದರೆ 12 12 ಛೇದದಲ್ಲಿ ಇಟ್ಕೊಂಡ್ರೆ ಏನಪ್ಪ ಅಂತಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಏನಂತೇಳಿ. ಇಲ್ಲಿ 3ನ್ನ 12 ಬರುವಂಗೆ ಗುಣಿಸ್ಕೋಬೇಕು. 3 4 12, 4 3 12 ಬಂತಾ? ಹಾಗಾದರೆ ಇನ್ನು -4 -3 ಹೆಂಗೆ ಬಂತಂದರೆ 1 4 4, ಇಲ್ಲಿ ಮೈನಸ್ ಇಲ್ಲ, ಅದು ಹೆಂಗೆ ಬಂತ ಅನ್ನೋದು ಹೇಳ್ತಾನೆ. ನೆಕ್ಸ್ಟ್ 1 3 3. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಛೇದೊಳಗೆ -12 ಇದ್ದರೆ ಇದು ಅಂಶದೊಳಗೂ -4 ಬರುತ್ತೆ. ಅದಕ್ಕೆ ಏನಪ್ಪ ಅಂತಂದರೆ ಇಲ್ಲಿ -3 ಮತ್ತು 12, ಆಮೇಲೆ -4/12. ಹೌದಾ? ಇದ್ರ ಒಳಗೆ ಏನಪ್ಪ ಅಂದರೆ ಯಾವ್ದು ದೊಡ್ಡದಂದರೆ ಈ -3 ದೊಡ್ಡದು. ಯಾಕಂದರೆ ಫಸ್ಟು 0ಕ್ಕೆ ಸಮೀಪ ಆದಂದರೆ -3 ಇದೆ, ಅದಕ್ಕೆ -3 ದೊಡ್ಡದು ಅಂತ ಹೇಳ್ಬೋದು. -3 ಏನಪ್ಪ ಅಂದರೆ 12 ಏನು 12 ದೊಡ್ಡದು ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಒಂದು ನೋಡ್ಕೋಬೋದು ನೀವು ಏನಿದೆ ಅಂಥೇಳಿ. ಇಲ್ಲಿ 5/-11 ಮತ್ತು -5/11 ಇದೆ. ಹಾಗಾದರೆ ಇವನು ಏನು ಮಾಡಿದ್ದಾನೆ ಅಂತಂದರೆ ಸಮಚಿಹ್ನೆ ಕೊಟ್ಬಿಟ್ಟನೆ. ಯಾಕಂತಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಛೇದಗಳು ಮೈನಸ್ ಇದ್ರೆ ಇದು -5 ಬರ್ತದೆ. -5 ಏನಪ್ಪ ಅಂದರೆ ಸಮ, ಅದು ಅದಕ್ಕೆ ಸಮಚಿಹ್ನೆ ಕೊಟ್ಟನಿ. ಇಲ್ಲಿ -7/6ಗಿಂತ ಏನಪ್ಪ ಅಂದರೆ ಇಲ್ಲಿ 0 ಏನಪ್ಪ ಅಂದರೆ ದೊಡ್ಡದು. ಯಾಕಂದರೆ 0 ಆದಮೇಲೆ -1 -2 -3 -5 ಬರುತ್ತೆ. ಅದಕ್ಕೆ 0 ಏನಪ್ಪ ಅಂತಂದರೆ ಇಲ್ಲಿ ದೊಡ್ಡದಂತ ನಾವು ಇಲ್ಲಿ ಹೇಳ್ಕೋಬಹುದು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡ್ಕೋಣ.
ಇಲ್ಲಿ 9ನೇ ಪ್ರಶ್ನೆಯನ್ನು ಗಮನಿಸಿ ಪ್ರತಿಯೊಂದರಲ್ಲಿ ಯಾವುದು ದೊಡ್ಡದು ಅಂತೈತಿ, ಅದೇ ದೊಡ್ಡದು ಸಣ್ಣದು ಲಸ ತಗೊಂಡ ಹೇಳಿಬಿಡೋಣ. ಓಕೆ, 2/3 5/2 -5/6 -4/3 ಇದೇ ರೀತಿ ಏನಪ್ಪ ಅಂದರೆ 5ರವರೆಗೆ ಕ್ವಶನ್ ಅದಾವು, ಅವನ್ನ ನೋಡ್ಕೋಣ. ಓಕೆ, ಹಾಗಾದರೆ ಒಂದನೇದ್ದು ಏನಿದೆ, ಒಂದನೇದ್ದು 2/3 5/2 ಅಂತಿದೆ. ಎರಡು ಲಸ ತೊಗೊಂಡಾಗ ಈ 3 ಮತ್ತು 2 ಛೇದದಲ್ಲಿ ಏನಿದೆ ನಾವು ಲಸದಾಗ ಇಟ್ಕೋಬೇಕು, ಅಂದರೆ ಭಾಗಿಸ್ಬೇಕು. 3 ಒಂದಲೇ 3, 2ಕ್ಕೆ 2 ಮತ್ತು 2ರಿಂದ ಭಾಗೋತಿ 1ಕ್ಕೆ 1, 2 ಒಂದಲೇ 2, 3 ಎರಡಲೇ 6. ಇದು ಲಸ. ಇಲ್ಲಿ 6 ಇಟ್ಕೊಂಡನೆ ಛೇದದೊಳಗೆ, ಇಲ್ಲಿಯೂ 6 ಇಟ್ಕೊಂಡನೆ. 6 ಬರುವಂಗ ಈ ಅಂಶದಿಂದ ಛೇದದಿಂದ ಗುಣಿಸ್ಕೋಬೇಕು. 3 ಎರಡಲೇ 6, 2 ಮೂರಲೇ 6. ಅಂಶನ ಏನಪ್ಪ ಅಂದರೆ ಏನು ಮಾಡ್ಬೇಕಂದ್ರೆ ನಾವು ಗುಣಿಸ್ಬೇಕು. 2 ಎರಡಲೇ 4, 5 ಮೂರಲೇ 15. ಹಾಗಾದರೆ ಛೇದಗಳು ಸಮವಿದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದಿರುತ್ತಲ್ಲ ಅದೇ ದೊಡ್ಡದು. ಹಾಗಾದರೆ 15/6 ಅಂದರೆ 5/2 ಏನಪ್ಪ ಅಂತಂದರೆ ಇಲ್ಲಿ ನಾವು ದೊಡ್ಡದು ಅಂತ ಹೇಳ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟು 2ನೇ ಕ್ವಶನ್, -5/6 -4/3 ಅಂತಿದೆ. ಹೌದಾ? ಇಲ್ಲಿ -5/6 ಮತ್ತು ಏನಪ್ಪ ಅಂದರೆ -4/3 ಇದ್ದಾಗ 6 ಮತ್ತು 3 ಲಸ ತೊಗೋಬೇಕು. ಲಸ ತೊಗೊಂಡಾಗ ಏನಾಗತ್ತಂದರೆ 3 ಎರಡಲೇ 6, ಆಮೇಲೆ 3 ಒಂದಲೇ 3. ಇನ್ನು 2ರಲ್ಲೇ ಬಾ ಹೋಗತಿ, 2 ಒಂದಲೇ 2, 1ಕ್ಕೆ 1. ಇನ್ನು 3 2 ಉಳಿದಿದೆ, 3 ಎರಡಲೇ ಏನಪ್ಪ ಅಂದರೆ 6. ಹಾಗಾದರೆ ಎರಡು ಕಡೆ ಛೇದದಲ್ಲಿ ಏನು ಮಾಡ್ಕೊಂಡಾನೆ 6 ಇಟ್ಕೊಂಡಾನೆ. ಹಾಗಾದರೆ 6 ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಇಲ್ಲಿ 6 ಬರುವಂಗೆ ನಾವು ಏನಪ್ಪ ಅಂದರೆ ಗುಣಿಸ್ಬೇಕು. ಹೌದಾ? 6 ಒಂದಲೇ 6, 3 ಎರಡಲೇ 6. ಇನ್ನು ಅಂಶದ ಏನು ಬಂದತ್ತಲ್ಲ -5 × 1 -4 × 2 ಇವನು 2 ಗುಣಿಸ್ಕೋಬೇಕು. 5 ಒಂದಲೇ 5 -5, ಆಮೇಲೆ 4 ಎರಡಲೇ ಏನಪ್ಪ ಅಂತಂದರೆ 8. 4 ಎರಡಲೇ ಏನು 8. ಇಲ್ಲಿ 6 ಇಟ್ಟ ನಾನು, 4 ಎರಡಲೇ 8 ಅಂತಂದಾಗ -8. ಹಾಗಾದರೆ ಯಾವ ಚಿಕ್ಕದಿರ್ತದಲ್ಲ ಹೌದು ದೊಡ್ಡದು. ಅಂದರೆ ಛೇದಗಳು ಸಮ ಇದ್ದಾಗ ಏನಪ್ಪ ಅಂತಂದರೆ ಇಲ್ಲಿ ಯಾವುದು ಚಿಕ್ಕದಿರ್ತದಲ್ಲ ಅದು ದೊಡ್ಡದಂತ ಹೇಳ್ಬೋದು. ಅಂದರೆ ಮೈನಸ್ ಒಳಗೆ ಬಂದಾಗಷ್ಟೇ. ಅಂದರೆ 0ಕ್ಕೆ ಸಮೀಪ -5 ಇದೆ, ಅದಕ್ಕೆ ಅದು ಏನಪ್ಪ ಅಂತಂದರೆ ಅದು ದೊಡ್ಡದಂತ ಹೇಳ್ಬೋದು. ಈ ರೀತಿ 2ನೇ ಕ್ವಶನ್ಗೆ ಮುಗೀತಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 3ನೇ ಪ್ರಶ್ನೆಯನ್ನು ನೋಡ್ಕೋಣ ಏನಿದೆ ಅಂತೇಳಿ. ನೋಡಿ, -3/4 2/-3 ಅಂತಿದೆ. ಈ 4 ಮತ್ತು 3 ಏನಪ್ಪ ಅಂದರೆ ಲಸ ತಗೋಣ. 2 ಎರಡಲೇ ಏನಪ್ಪ ಅಂದರೆ 4, ಆಮೇಲೆ 3ಕ್ಕೆ 3 ಬಂತು. ಆಮೇಲೆ ಮತ್ತೆ 2ರಲ್ಲೇ ಭಾಗ ಮಾಡೋಣ. 2 ಒಂದಲೇ 2, 3ಕ್ಕೆ 3 ಮತ್ತು ಇದು 3 ಉಳಿದತಿ. ಇಲ್ಲಿ 3ರಲ್ಲೇ ಏನು ಭಾಗವತಿ, 1ಕ್ಕೆ 1 ಇಟ್ಟೆ. 3 ಒಂದಲೇ ಏನಪ್ಪ ಅಂದರೆ 3. ಆಮೇಲೆ ಇಲ್ಲಿ 2 × 2 × 3 ಐತಲ್ಲ, ಇವನು 3 ಗುಣಿಸಿದಾಗ ಏನಕ್ಕಂತಂದರೆ 12 ಬರುತ್ತೆ. ಹಾಗಾದರೆ ಈ 12 ಏನು ಮಾಡ್ತಾನೆ ಅಂದರೆ ಛೇದದಲ್ಲಿ ಇಟ್ಕೋತಾನೆ ನಾನು. ಅರ್ಥ ಆಯ್ತಾ? ಛೇದದಲ್ಲಿ ಇಟ್ಕೊಂಡಾಗ ಇದನ್ನು ಮೈನಸ್ ಆಮೇಲೆ ಹೇಳ್ತಾನೆ ಹೇಗೆ ಬಂತಂತೇಳಿ. ಛೇದದಲ್ಲಿ ಇಟ್ಕೊಂಡಾಗ ಏನಪ್ಪ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡ್ಕೋಬೋದು. ಇಲ್ಲಿ 4ರಲ್ಲೇ ಒಮ್ಮೆ ಮತ್ತು ಏನಪ್ಪ ಅಂದರೆ 3ರಲ್ಲೇ ಒಮ್ಮೆ ನಾವು ಗುಣಿಸ್ಕೋಬೇಕು 12 ಬರುವಾಗ. 4 3ಲೇ 12, 3 4ಲೇ 12. ಓಕೆ, ಹಾಗಾದರೆ ಇನ್ನು ಅಂಶದಲ್ಲಿ ಏನೈತಿ -3 × 3, ಆಮೇಲೆ 2 × 4 ಐತಲ್ಲ, ಅವನು 2 ಗುಣಿಸ್ಕೊಂಡು ಅಂಶದಲ್ಲಿ ಇಲ್ಲಿ ಬರ್ಕೋಬೇಕು. 3 3ಲೇ 9, -9, 2 4ಲೇ 8, -8. ಅಂದರೆ ಇಲ್ಲಿ ಏನು ಮೈನಸ್ ಇರೋಕ್ಕಿಲ್ಲ, 6 -8 ಹಾಕ್ಕೊಂಡ್ರೆ ಅಂದರೆ ಇಲ್ಲಿ ಛೇದಗಳು ಏನಪ್ಪ ಅಂತಂದರೆ ಛೇದದಲ್ಲಿ ಮೈನಸ್ ಇದ್ದರೆ ಈ ಅಂಶದಲ್ಲಿ ಮೈನಸ್ ಬರುತ್ತೆ. ಇದರ ಯಾವ್ದು ದೊಡ್ಡದಪ್ಪ ಅಂದರೆ -9ಕ್ಕಿಂತ -8 ಏನಪ್ಪ ಅಂತಂದರೆ ದೊಡ್ಡದು. ಯಾವ ಚಿಕ್ಕದಿರ್ತದಲ್ಲ ಮೈನಸ್ ಒಳಗೆ ಅದೇ ದೊಡ್ಡದು ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಏನಪ್ಪ ಅಂದರೆ 2/-3 ಏನಪ್ಪ ಅಂತಂದರೆ ಅದು ದೊಡ್ಡದಂತ ಹೇಳ್ಬೋದು. ಅದನ್ನು ನೀವು ಇಲ್ಲೇ ಚಿಹ್ನೆ ಹಾಕೋಬೋದು ದೊಡ್ಡದಂತೇಳಿ. ಇನ್ನು ನೆಕ್ಸ್ಟ್ 4ನೇದು -1/4 ಮತ್ತು 1/4 ಇದೆ. ಇದ್ರಾಗ ಛೇದಗಳು ಸಮ ಇದ್ದಾಗ ಯಾವಾಗಿದ್ರು ಏನಪ್ಪ ಅಂದರೆ ಅಂಶದಲ್ಲಿ ಯಾವ್ದು ದೊಡ್ಡದಿರುತ್ತಲ್ಲ ಅದೇ ದೊಡ್ಡದು. -1ಕ್ಕಿಂತ +1 ಏನಪ್ಪ ಅಂದರೆ ಏನು ಇಲ್ಲ ಅಂತಂದರೆ +1 ಇರುತ್ತೆ, ಅದೇ ದೊಡ್ಡದಂತ ಅನ್ಕೋಬೇಕು. ಧನಾತ್ಮಕ ಚಿಹ್ನೆ ಇರುತ್ತೆ 1 ಅಂತಂದರೆ, ಏನು ಚಿಹ್ನೆ ಇಲ್ಲ ಅಂತಂದರೆ ಪ್ಲಸ್ ಇದ್ದಂಗೆ. ಹಾಗಾದರೆ ಮೈನಸ್ಗಿಂತ ಪ್ಲಸ್ ಏನಪ್ಪ ಅಂದರೆ ದೊಡ್ಡದು. ಹಾಗಾದರೆ 1 ಏನಪ್ಪ ಅಂದರೆ ಇಲ್ಲಿ ದೊಡ್ಡದು. ಅಂದರೆ 1/4 ಏನಪ್ಪ ಅಂತಂದರೆ ದೊಡ್ಡದಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 5ನೇ ಕ್ವಶನ್ ನೋಡ್ಕೋಬೋದು. -3 ಅಂದರೆ -3 ಪೂರ್ಣಾಂಕ 2/7 -3 ಪೂರ್ಣಾಂಕ 4/5 ಐತಿ. ಇವು ಯಾವ ಭಿನ್ನರಾಶಿ ಒಳಗದಾವಪ್ಪ ಅಂತಂದರೆ ಮಿಶ್ರ ಭಿನ್ನರಾಶಿಯಲ್ಲಿದೆ. ಇವನು ವಿಷಮ ಭಿನ್ನರಾಶಿಗೆ ಏನಪ್ಪ ಅಂದರೆ ಪರಿವರ್ತನೆ ಮಾಡ್ಕೋಬೇಕು. ಆಮೇಲೆ ಏನಪ್ಪ ಛೇದದಲ್ಲಿ ಬಂದಂಥ ಛೇದದಲ್ಲಿ ಏನು ಬರ್ತಾವಲ್ಲ ಅವನ ಲಸ ತೊಗೋಬೇಕು. ಮೊದಲ ಏನಪ್ಪ ಅಂದರೆ ಮಿಶ್ರ ಭಿನ್ನರಾಶಿ ಇದ್ದದನ್ನ ಏನಪ್ಪ ಅಂದರೆ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಂಡು ಇಲ್ಲಿ 7 3ಲೇ 21, 21ರಾಗ 2 ಕುಡಿಸಿರಿ, ಈ 2 ಕುಡಿಸ್ಬೇಕು. 23 ಬರುತ್ತೆ. ಇಲ್ಲಿ ಮೈನಸ್ ಇದೆ, -23 ಆಯಿತು. ಇನ್ನು 5 3ಲೇ 15, 15ರಾಗ ಈ 4 ಕುಡಿಸ್ಕೋಬೇಕು. 19 ಆತಿ. ಇಲ್ಲಿ ಮೈನಸ್ ಐತಿ, -19 ಇಟ್ಕೊಂಡೆ. ಹಾಗಾದರೆ 7ಕ್ಕೆ ಛೇದದೊಳಗೆ 7 ಇದೆ, 15 ಛೇದದಲ್ಲಿ ಇಲ್ಲಿ ಬರ್ಕೋಬೇಕು. ಇಲ್ಲಿ ಛೇದದೊಳಗೆ 5 ಐತೆ, ಅದನ್ನ ಬರ್ಕೋಬೇಕು. 7 5 ಲಸ ಏನು ಮಾಡ್ಕೋಬೇಕಂದ್ರೆ
ತಗೋಬೇಕು. ಅರ್ಥ ಆಯ್ತಾ? ಹಾಗಾದರೆ 7 ಒಂದೇ 7, 5ಕ್ಕೆ 5 ಬಾಗ ಹೋಗೋದಿಲ್ಲ, 7ರಿಂದ 5 ಅದಕ್ಕೆ 5ಕ್ಕೆ 5 ಕೆಳಗೆ ಇಳಿಸ್ಕೊಂಡೆ. ಮತ್ತು ಈ 5ರಲ್ಲೇ ಬಾಗ ಹೋಗತಿ, 1 ಇಟ್ಟೆ ಕೆಳಗೆ 1ಕ್ಕೆ ಯಾಕಂದರೆ ಬಾಗ ಹೋಗಂಗಿಲ್ಲ, 5 ಒಂದಲೇ 5. ಹಾಗಾದರೆ 7 5 ಉಳಿತಿ, 7 ಇಂಟು 5 ಲಸ ಎಷ್ಟು ಬರ್ತಂದರೆ 35 ಬರುತ್ತೆ. ಆ 35ನ ಏನಪ್ಪ ಅಂದರೆ ಛೇದದಲ್ಲಿ ಎರಡೂ ಕಡೆ ಬರ್ಕೋಬೇಕು. ಬರ್ಕೊಂಡಾಗ ಇಲ್ಲಿ ಏನಪ್ಪ ಅಂದರೆ 7ರಲ್ಲಿ ನಾವು ಏನು ಮಾಡ್ಬೇಕಂದ್ರೆ 35 ಬರೋಂಗೆ ಗುಣಿಸ್ಕೋಬೇಕು. 7 5 35 ಐತಿ, ಆಮೇಲೆ 5 7 35. ಓಕೆ, ಹಾಗಾದರೆ -23 ಇಂಟು 5 ಇಲ್ಲಿ ಬಂತು, ಆಮೇಲೆ -19 ಇಂಟು 7 ಇಲ್ಲಿ ಬಂತು. -23 ಇಂಟು 5 ಏನಾಕತ್ತಂದರೆ -115 ಬಂತು. ಆಮೇಲೆ -19 ಇಂಟು 7 ಏನಪ್ಪ ಅಂದರೆ ಇವನು ಎರಡು ಗುಣಿಸಿದಾಗ ಏನಾಕತ್ತಂದರೆ -133 ಬಂತು. ಇಲ್ಲಿ ಏನಪ್ಪ ಅಂದರೆ ಮೈನಸ್ ಒಳಗೆ ಛೇದಗಳ ಸಮ ಇದ್ದಾಗ ಮೈನಸ್ ಒಳಗೆ ಯಾವ ಚಿಕ್ಕದಿರ್ತೈತಲ್ಲ ಅಂಶದಲ್ಲಿ ಅದೇ ದೊಡ್ಡದು ಅಂತ ಹೇಳಿದೆ. ಅದಕ್ಕೆ -115/35 ದೊಡ್ಡದು. ಅಂದರೆ ಇಲ್ಲಿ ಏನಪ್ಪ ಅಂದರೆ -3 ಪೂರ್ಣ ಏನಂದರೆ -3 ಪೂರ್ಣಾಂಕ ಏನಪ್ಪ ಅಂತಂದರೆ 2 7 ಏನಪ್ಪ ಅಂತಂದರೆ ದೊಡ್ಡದಂತ ನಾವು ಇಲ್ಲಿ ಬರ್ಕೋಬಹುದು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಇನ್ನು 10ನೇ ಪ್ರಶ್ನೆಯನ್ನು ನೋಡೋಣ ಏನಿದೆ ಅಂತೇಳಿ. ನೋಡಿ, ಇಲ್ಲಿ 10ನೇ ಪ್ರಶ್ನೆ ಏನಿದೆ ಅಂದರೆ ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮದಾಗ ಅಂತಂದರೆ ಈಸಿಯಾಗಿ ಬರ್ಕೋಬೋದು. ಅದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಹೇಳ್ತಾನೆ ನೋಡ್ಕೊಳ್ಳಿ. ಈ ಒಂದನೇದ್ದು ಏನಿದೆ ಪ್ರಶ್ನೆಯಲ್ಲಿ -3/5 -2/5 -1/5 ನೋಡ್ರಿ ಇದೆ. ಹೌದಾ? ನಾ ಇಲ್ಲಿ ಡೈರೆಕ್ಟಾಗಿ ಛೇದಗಳು ಸಮ ಇದ್ದಾಗ, ಹೌದಾ, ಛೇದಗಳು ಇಲ್ಲಿ ಸಮ ಇದಾವೆ, 5 5 5 ಐತಿ. ನಿಮಗೆ ಮೊದಲಿನಿಂದ ಲೆಕ್ಕ ಬಿಡಿಸುವಾಗ ಹೇಳ್ಕೊತ ಬಂದಿದ್ದೆ ನಾನು. ಏನು ಹೇಳ್ಕೊತ ಬಂದಿದ್ದೆ ಲೆಕ್ಕ ಬಿಡಿಸುವಾಗ ಅರ್ಥ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಏನಪ್ಪ ಅಂತಂದರೆ ಇಲ್ಲಿ ಯಾವುದು ಅಂಶದಲ್ಲಿ ಮೈನಸ್ ಒಳಗೆ ಇರ್ತದಲ್ಲ, ಯಾವುದು ದೊಡ್ಡದಿರ್ತದಲ್ಲ ಅದು ಚಿಕ್ಕದು, ಯಾವುದು ಚಿಕ್ಕದಿರ್ತದಲ್ಲ ಅದು ದೊಡ್ಡದು. ಅರ್ಥ ಆಯ್ತಾ? -3 ಏನಪ್ಪ ಅಂದರೆ ನಮಗೆ ನೋಡೋಕೆ ಅಂಕಿ ದೊಡ್ಡದು ಕಾಣ್ತೈತಿ, ಅದು ಚಿಕ್ಕದು. -3ಕ್ಕಿಂತ ಚಿಕ್ಕದು -2, ಹೌದಾ, -2ಕ್ಕಿಂತ ಚಿಕ್ಕದು -1. ಹಿಂಗೆ ಬರೋಂಗಿಲ್ಲ. ಏರಿಕೆ ಕ್ರಮ ಅಂತಂದರೆ ಏನಪ್ಪ ಅಂದರೆ ಮೆಟ್ಟಲನ್ನು ಏರ್ಕೊಂತ ಹೋಗ್ಬೇಕು. ಅಂದರೆ 1 ಮೆಟ್ಲಾದ್ಮೇಲೆ 2, 2 ಆದಮೇಲೆ 3, 3 ಆದಮೇಲೆ 4, ಹೆಂಗೆ ನಾವು ಗುಡ್ಡ ಇರ್ತಾವಲ್ಲ ಆ ರೀತಿ ಹೇಳ್ಬೇಕು ಅದನ್ನು. ಅಂದರೆ ಕನಿಷ್ಠದಿಂದ ಗರಿಷ್ಠದ ಕಡೆಗೆ ಹೋಗಬೇಕು. ಅರ್ಥ ಆಯ್ತಾ? ಅಂದರೆ ಸಣ್ಣ ಅಂಕಿಯಿಂದ ದೊಡ್ಡ ಅಂಕಿ ಕಡೆಗೆ ಹೋಗಬೇಕು. ನೀವು ಹೇಗೆ 1 2 3 4 ಅಂತಿರಲ್ಲ ಅದು ಏರಿಕೆ ಕ್ರಮ. ಆಮೇಲೆ 2 ಮಗ್ಗಿ ಹೇಳ್ತಿರಿ ಗೊತ್ತಾ, 2 1 2 2 2 4 2 3 6 ಅಥವಾ ಯಾವುದೇ ಮಗ್ಗಿ ಆಗಲಿ ಹೇಳ್ಕೊತ ಹೋಗಿರಲ್ಲ ಅದು ಏರಿಕೆ ಕ್ರಮ. ಇಲ್ಲಿಯೂ ಹಾಗೆ ಮೊದಲ ಸಣ್ಣ ಅಂಕಿ, ಆಮೇಲೆ ದೊಡ್ಡ ಅಂಕಿ, ಆಮೇಲೆ ಅದಕ್ಕೆ ದೊಡ್ಡ ಅಂಕಿಯನ್ನು ಹೇಳಬೇಕು. ಹಾಗಾದರೆ ಇಲ್ಲಿ -3/5 ಯಾಕೆ ಬರ್ಕೊಂಡ್ರೆ -3 ಏನಪ್ಪ ಅಂದರೆ ಸಣ್ಣ ಅಂಕಿ. ಅರ್ಥ ಆಯ್ತಾ? -2 ಏನಪ್ಪ ಅಂತಂದರೆ ಈ -3ಕ್ಕಿಂತ ದೊಡ್ಡ ಅಂಕಿ. -2ಕ್ಕಿಂತ ದೊಡ್ಡ ಅಂಕಿ ಆದಂದರೆ -1. ಅಂದರೆ 0ಕ್ಕೆ ಯಾವ ಸಮೀಪ ಬರ್ತಾವಲ್ಲ ಅವೆಲ್ಲ ಏನಪ್ಪ ಅಂತಂದರೆ ಅಂಶದಲ್ಲಿ ಇದ್ದಿದ್ದು ಮೈನಸ್ ಒಳಗೆ ಬಂದಿದ್ದು 0 ಸಮೀಪ ಯಾವ ಇರ್ತಾವಲ್ಲ ಅವೆಲ್ಲ ದೊಡ್ಡದು. ಅದಕ್ಕೆ ಇದು ಏನಪ್ಪ ಅಂದರೆ 0ಕ್ಕೆ ಯಾವ ಸಮೀಪ ಐತಿ -1 ಇದೆ ಅದು ದೊಡ್ಡದು. ಹೌದಾ? ಹಾಗಾದರೆ -1 ಆದಮೇಲೆ -2 ಇದೆಯಲ್ಲ -1ಕ್ಕಿಂತ ಚಿಕ್ಕದು, -2 ಆದಮೇಲೆ -3 ಇದೆಯಲ್ಲ -2ಕ್ಕಿಂತ -3 ಚಿಕ್ಕದು. ಈ ರೀತಿ ಏನಪ್ಪ ಅಂತಂದರೆ ಏರಿಕೆ ಕ್ರಮದಾಗ ಅಲ್ಲೇ ಆನ್ಸರ್ ಇದೆ, ಅದೇ ಉತ್ತರ. ಓಕೆ, ಇದನ್ನೇನು ಮಾಡಬೇಕಾ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 2ನೇ ಪ್ರಶ್ನೆಯನ್ನು ನೀವು ಗಮನಿಸ್ಕೋಬೋದು. ಏನಿದೆ -1/3 -2/9 9 ಇದು. ಓಕೆ, ಅರ್ಥ ಮಾಡ್ಕೋಬೇಕು. 9 -4/3 ಹಿಂಗಿದ್ದಾಗ ಏನು ಮಾಡ್ಕೋಬೇಕಂದ್ರೆ ಲಸ ತೊಗೋಬೇಕು. ಛೇದಗಳು ಸಮ ಬಂದಾಗ ನಾವು ಅದ್ರಾಗ ದೊಡ್ಡದು ಯಾವುದು ಸಣ್ಣದು ಯಾವುದು ಆಮೇಲೆ ಏರಿಕೆ ಕ್ರಮ ಇಳಿಕೆ ಕ್ರಮ ಬರ್ಕೋಬೋದು. ಇಲ್ಲಿ ನೋಡಿರಿ 393 ಅಂತ ಬಂದಿದೆ. 393 ಹಚ್ಕೊಂಡ್ರೆ ಇದು 3 ಭಾಗ ಹೋಗುತ್ತೆ. 3 1 3 3 3 9 3 1 3. ಹಾಗಾದರೆ ನೆಕ್ಸ್ಟ್ ಇಲ್ಲಿ 3 ಉಳಿತಿ, ಇದು 3 ಭಾಗ ಹೋಗುತ್ತೆ. ಇಲ್ಲಿ 3ರಿಂದ ಹೆಂಗೆ ಅಂತಂದರೆ ಇಲ್ಲಿ 1ಕ್ಕೆ 1 ಬಂತು, 3 1 3 1ಕ್ಕೆ 1. ಹಾಗಾದರೆ 3 3 ಉಳಿದಿಲ್ಲ, ಇವನು 2 ಗುಣಿಸಿಟ್ಕೋಬೇಕು. 3 3 9 ಲಸ ಎಷ್ಟು ಬಂತಂದರೆ 9 ಬಂತು. ಆ 9ನ್ನು ಏನಪ್ಪ ಅಂದರೆ ಎಲ್ಲ ಈ 3 ಕೆಳಗೆ ಏನಪ್ಪ ಅಂದರೆ ಛೇದದೊಳಗೆ 9 9 9 ಅಂತ ಬರ್ಕೊಂಡೆ. ಓಕೆ, ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ಈ 3ನ್ನು 9 ಬರುವಂಗೆ ಗುಣಿಸ್ಕೋಬೇಕು, ಈ 9ನ್ನು 9 ಬರುವಂಗೆ ಗುಣಿಸ್ಕೋಬೇಕು, ಈ 3ನ್ನು 9 ಬರುವಂಗೆ ಅಂಶಕ್ಕೆ ಗುಣಿಸ್ಕೋಬೇಕು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ 3 3 9. ಓಕೆ, ಹಾಗಾದರೆ 9 1 9 3 3 9. ಹಾಗಾದರೆ ಇಲ್ಲಿ ಅಂಶ ಗುಣಿಸ್ಕೋಬೇಕಂತ ಹೋಗ್ಬೇಕು. -1 × 3 -3, -2 × 1 -2, -4 × 3 ಮೈನಸ್ ಏನಪ್ಪ ಅಂದರೆ 12 12. ಹಾಗಾದರೆ ಇಲ್ಲಿ -3/9 -2/9 -12/9 ಅಂತ ಬಂತು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನಿಮಗೆ ಮೊದಲೇ ಹೇಳಿಬಿಟ್ಟೆ ನಾನು ಏನಂತ ಹೇಳಿದ್ದೀನಿ,
ಯಾವುದು ಛೇದದಲ್ಲಿ ಸಮ ಇದ್ದಾಗ ಯಾವುದು ಮೈನಸ್ ಒಳಗೆ ದೊಡ್ಡದಿರ್ತದೆ, ದೊಡ್ಡ ಅಂಕಿ ಕಾಣ್ತತಲ್ಲ, -12 -11 -11ಕ್ಕಿಂತ -12 ದೊಡ್ಡದು ಕಾಣತೈತಿ. ಆದರೆ ಏನಪ್ಪ ಅಂದರೆ -11ಕ್ಕಿಂತ -12 ಚಿಕ್ಕದು. ಅರ್ಥ ಆಯ್ತಾ? ನೀ ಪಾಠ ಏನಪ್ಪ ಅಂದರೆ ಕೇಳ್ಕೊತ ಬಂದಾಗಿಂತ ನಾ ಹೇಳ್ಕೊತ ಬಂದನಲ್ಲ, ಅವಾಗಿಂತ ನೀವು ತಿಳ್ಕೊತ ಬಂದರೆ ಈಸಿಯಾಗಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಎಲ್ಲೂ ಏನಪ್ಪ ಅಂದರೆ ಸ್ಕಿಪ್ ಮಾಡೋದೇ ನೋಡ್ರೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಛೇದಗಳೆಲ್ಲ ಸಮ ಅದಾವೆ. ಹಾಗಾದರೆ ಛೇದಗಳು ಸಮ ಇದ್ದಾಗ ಏನಪ್ಪ ಅಂತಂದರೆ ಇದ್ರಾಗ ದೊಡ್ಡದು ಚಿಕ್ಕದು ಯಾವುದು ಅನ್ನೋದು ಗೊತ್ತಾಗಿಬಿಡುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನಪ್ಪ ಅಂತಾರೆ -12/9 ಏನಪ್ಪ ಅಂತಂದರೆ ಚಿಕ್ಕದು. ಇದಕ್ಕೆ ಚಿಕ್ಕದು ಯಾವುದು -3/9. ಇದಕ್ಕೆ ಚಿಕ್ಕದು ಯಾವುದು -2/9. ಇಲ್ಲಿ ಬರ್ದಿರಲ್ಲ -12/9 ಇಲ್ಲಿ ಐತಲ್ಲ, ಅದನ್ನು ಫಸ್ಟ್ ಬರ್ಕೊಂಡ್ರೆ ಯಾಕಂದರೆ ಚಿಕ್ಕದು. ಇದಕ್ಕೆ ದೊಡ್ಡದು ಯಾವುದು, ಚಿಕ್ಕದು ಅನ್ಬಾರ್ದು, ದೊಡ್ಡದು. ಇದು -12/9 ಐತಲ್ಲ, ಇದು ಚಿಕ್ಕದು. -12 ಚಿಕ್ಕದು, 9 ಚಿಕ್ಕದು. ಇದಕ್ಕೆ ದೊಡ್ಡದು ಯಾವುದು ಅಂತಂದರೆ -3/9. ಹೌದಾ? -3/9. ಇದಕ್ಕೆ ದೊಡ್ಡದು ಯಾವುದು ಅಂತಂದರೆ -2/9. ಏರಿಕೆ ಕ್ರಮ ಅಂದರೆ ಚಿಕ್ಕದಿಂದ ದೊಡ್ಡದು ಹೋಗ್ಬೇಕು. ಇದು ಏನಪ್ಪ ಅಂದರೆ ಅರ್ಥ ಮಾಡ್ಕೋಬೇಕು ನೀವು. ಹಾಗಾದರೆ -12/9 ಎಲ್ಲೈತಿ? ಇಲ್ಲೈತಿ. ಹಾಗಾದರೆ ಇದನ್ನು ಏನಪ್ಪ ಅಂತ ಹೇಳಿದೆ ನಾನು, ಚಿಕ್ಕದು ಅಂತ ಏನು. ಇದ್ರಾಗ ಚಿಕ್ಕದು ಯಾವುದು, ಇದ್ರ ಮೇಲೆ ಯಾವುದೈತೆ ಅದನ್ನ ಬರ್ಕೋಬೇಕು. -4/3 ಚಿಕ್ಕದು. ಇದಕ್ಕೆ ದೊಡ್ಡದು ಯಾವುದು -4/3ಕ್ಕಿಂತ? ಸೆಕೆಂಡ್ ಒನ್ ಅದನ್ನು ಬರ್ದಾನ ಇಲ್ಲಿ -3/9 ಇದೆ. ಎಲ್ಲಿದೆ -3/9? ಇಲ್ಲಿದೆ. ಹೌದಾ? ಇದ್ರ ಮೇಲೆ ಇದೆಲ್ಲ -1/3. ಈ -4/3ಕ್ಕಿಂತ ದೊಡ್ಡದು. ಅದನ್ನು -1/3. -4/3ಕ್ಕಿಂತ -1/3 ದೊಡ್ಡದು. ಹಾಗಾದರೆ -1/3ಕ್ಕಿಂತ ದೊಡ್ಡದು ಯಾವುದು? -2/9. ಎಲ್ಲಿದೆ ಬಂದಿದೆ ಅದು -2/9? ಇಲ್ಲಿದೆ -2/9 ಅಂತೇಳಿ. ಅರ್ಥ ಆಯ್ತಾ? ಹಾಗಾದರೆ -2/9 ಇಲ್ಲಿ ಎಲ್ಲಿದೆ? ಇಲ್ಲಿದೆ -2/9. ಹೌದಾ? ಇದ್ರ ಮೇಲೆ ಏನಿದೆ -2/9 ಅಂತಿದೆ. ಹೌದಾ? ಇದನ್ನು ಹಚ್ಕೋಬೇಕು. ಇಷ್ಟು ಏನಪ್ಪ ಅಂದರೆ ಇದು ಏರಿಕೆ ಕ್ರಮ. ಅಂದರೆ ಚಿಕ್ಕದ್ರಿಂದ ದೊಡ್ಡದು, ಅದಕ್ಕೆ ದೊಡ್ಡದು. ಅಂದರೆ 1 2 3 4 ಅಂತಿರಲ್ಲ, ಆ ರೀತಿ ಏರಿಕೆ ಕ್ರಮ. ಸಣ್ಣದರಿಂದ ದೊಡ್ಡದು. ಇದು ಸಣ್ಣದು -4/3. ಇದಕ್ಕೆ ದೊಡ್ಡದು -1/3. ಇದಕ್ಕೆ ದೊಡ್ಡದು -2/9. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಲಾಸ್ಟ್ ಒನ್ ಏನಪ್ಪ ಅಂತಂದರೆ ಥರ್ಡ್ ಒನ್ ಕ್ವಶನ್ ನೋಡ್ಕೋಬೋದು. ಅದೇ ಸೇಮ ಬರ್ತದೆ. -3/7 -3/2 -3/4 ಅಂತಿದೆ. ಈ 7 2 4 ಏನಪ್ಪ ಅಂದರೆ ಲಸ ತೊಗೋಬೇಕು. 7 1 7, 2 2, 4 4 8. ಯಾಕಂದರೆ 7ರಿಂದ ಭಾಗ ಹೋಗೋದಿಲ್ಲ. ಇನ್ನು 2ರಿಂದ 2 ಭಾಗ ಹೋಗ್ತಾವೆ. ಅದಕ್ಕೆ 2 ತೊಗೊಂಡ್ರೆ 1ಕ್ಕೆ 1 ಇಟ್ಟೆ, 2 1 2, 2 2 4. ಆಮೇಲೆ ನೆಕ್ಸ್ಟ್ ಇಲ್ಲಿ 2 ಉಳಿತು, 2ರಲ್ಲೇ ಭಾಗ ಹೋಗುತ್ತೆ. 1ಕ್ಕೆ 1 ಇಟ್ಟೆ, ಇದು 1ಕ್ಕೆ 1 ಇಟ್ಟೆ, 2 1 2. ಇನ್ನು 7 × 2 × 2 ಉಳಿದತ್ತಲ್ಲ, 7 2 14, 14 2 28. 28ನ ಛೇದದಲ್ಲಿ ಬರ್ಕೊಂಡೆ. ಅರ್ಥ ಆಯ್ತಾ? 28ನ ಛೇದದಲ್ಲಿ ಬರ್ಕೊಂಡ್ರೆ 7ರಿಂದ 28 ಬರೋಂಗ ಗುಣಿಸ್ಕೋಬೇಕು. ಅರ್ಥ ಆಯ್ತಾ? 7 4 28, 2 14 28, 4 7 28. ಇನ್ನು ಅಂಶ ಗುಣಿಸ್ಕೋಬೇಕು. -3 × 4 12, -3 × 14 ಅಥವಾ 14 42, -3 × 7 21. ಹಾಗಾದರೆ ನಿಮಗೆ ಹೇಳಿದ್ದೇನೆ, ಇದರ ಚಿಕ್ಕದು ಯಾವುದು? -42/28. ಅರ್ಥ ಆಯ್ತಾ? ಯಾವ್ದು ದೊಡ್ಡದಾದ ಅಂಶದೊಳಗೆ ಅದ ಚಿಕ್ಕದು. ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ದೊಡ್ಡದು ಯಾವುದು? -42ಕ್ಕಿಂತ ಏನಪ್ಪ ಅಂದರೆ -21/28 ಅದನ್ನು ಬರ್ಕೊಂಡೆ. ಇದಕ್ಕೆ ದೊಡ್ಡದು ಯಾವುದು? -12/28 ಐತಲ್ಲ, ಅದನ್ನು ಬರ್ಕೊಂಡೆ. ಹಾಗಾದರೆ ಇವ್ಕರ ಮ್ಯಾಲೆ ಯಾವುದಾವ್ ನೋಡ್ಕೊರಿ ಅವನು. ಹಾಗಾದರೆ ಫಸ್ಟ್ -42/28 ಭಾಳ ಚಿಕ್ಕದಂತ ಏನಿಲ್ಲ. ಇಲ್ಲಿ ಎಲ್ಲಿದೆ ಅದು? ಇಲ್ಲಿದೆ -42/28. ಅಂದರೆ -3/2 ಏನಪ್ಪ ಅಂದರೆ ಸಣ್ಣದು. ಅರ್ಥ ಆಯ್ತಾ? ನೆಕ್ಸ್ಟ್ ಯಾವುದನ್ನ ಇದೆ? -21/28 ಅಂತಿದೆ. ಎಲ್ಲಿದೆ? ಅದು ಇಲ್ಲಿದೆ. ಇದ್ರ ಮೇಲಿದೆ -3/4 ಇದೆಯಲ್ಲ, ಈ -3/2ಕ್ಕಿಂತ -3/4 ಏನಿದೆಲ್ಲ ದೊಡ್ಡದು. ಇನ್ನು -3/4ಕ್ಕಿಂತ ಯಾವ್ದು ದೊಡ್ಡದು? ಇನ್ನು ಒಂದು ಉಳಿದಿದೆ -3/7. ಅಂದರೆ ಇಲ್ಲಿದೆಯಲ್ಲ -12/28. ಇದ್ರ ಮೇಲಿದೆ -3/7. ಇದು ದೊಡ್ಡದು, ಇದು ಚಿಕ್ಕದು. ಇದಕ್ಕೆ ದೊಡ್ಡದು -3/4. -3/4ಕ್ಕಿಂತ -3/7. ಇಷ್ಟ ಏನಪ್ಪ ಅಂತಂದರೆ ನಿಮಗೆ ಹೇಳ್ಬೋದು. ಇಲ್ಲಿ ಏನೋ ಕಾಣಲಿಲ್ಲಿದು ನೋಡ್ರಿ. ಇಲ್ಲಿ ಇದು -3/2ಕ್ಕಿಂತ -3/4 ದೊಡ್ಡದು. -3/7 -3/4ಕ್ಕಿಂತ ದೊಡ್ಡದು. ಇದು ಚಿಕ್ಕದು, ಇದು ದೊಡ್ಡದು. ಇದಕ್ಕೆ ದೊಡ್ಡದು ಯಾವುದು? -3/7. ಅಂದರೆ ಇದು 1 ಇದ್ದಂಗೆ, ಇದು 2 ಇದ್ದಂಗೆ, ಇದು 3 ಇದ್ದಂಗೆ. ಏರಿಕೆ ಕ್ರಮ ಕನಿಷ್ಠದಿಂದ ಗರಿಷ್ಠದ ಕಡೆಗೆ, ಸಣ್ಣದಿಂದ ದೊಡ್ಡದ ಕಡೆಗೆ. ಅರ್ಥ ಆಯ್ತು ಮಕ್ಕಳೇ? ಇಷ್ಟು ಹೇಳಿ ಏನಪ್ಪ ಅಂತಂದರೆ ಇಲ್ಲಿಗೆ ನಾವು ಅಭ್ಯಾಸವನ್ನು ಮುಕ್ತಾಯ ಮಾಡ್ತೇವೆ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಸವಿವರವಾಗಿ ಏನಪ್ಪ ಅಂತಂದರೆ ಲೆಕ್ಕವನ್ನು ತಿಳಿಸ್ಕೊತ ಹೋಗುತ್ತೆ. ಆಮೇಲೆ ಯಾರು ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ಅದೇ ರೀತಿ ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೊಂದು ಹೇಳ್ಬೇಕಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಧ್ಯಯನವನ್ನು ಮುಗಿಸ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.